Audio Jungle. ಜನನೇ ಬರ್ತಿದ್ದಾರೆ, ಇಷ್ಟಪಟ್ಟು ತುಂಬಾ ವಸ್ತುಗಳನ್ನ ಖರೀದಿ ಮಾಡ್ತಿದ್ದಾರೆ. ಸೊ ಈ ಯಶಸ್ವಿ ಜೊತೆಯಲ್ಲೇ ಒಂದು ಕಾರಣನೂ ಇದೆ. ಈ ನೆಲ ಜಲ ಭಾಷೆಗಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾ ಎಲ್ಲರ ಅಚ್ಚುಮೆಚ್ಚಿನ ಪ್ರೀತಿ ಪಾತ್ರರು ಆಗಿರ್ತಕ್ಕಂಥ ನಮ್ಮ ಹುಸೇನ್ ಅವರು ಈ ಶಾಪ್ ಏನಿದೆ ಅವರೆಲ್ಲರಿಗೂ ಬಹಳ ಆಪ್ತರು. ಸೊ ಇಷ್ಟೊಂದು ಜನರನ್ನ ಇಲ್ಲಿಗೆ ಕರೆಸಿ ಅವರೆಲ್ಲರ ಒಂದು ಶುಭ ಹಾರೈಕೆಯನ್ನ ಮಾಡ್ಲಿಕ್ಕೆ ಕೂಡ ಸಹಕಾರಿ ಆಗಿರ್ತಕ್ಕಂಥದ್ದು ನಮ್ಮ ಹುಸೇನ್ ಅವರು. ಇದಷ್ಟೇ ಅಲ್ಲ, ಪ್ರತಿಯೊಂದು ಎಲ್ಲೇ ಏನೇ ಸಮಸ್ಯೆಗಳಿರ್ಲಿ ಅದ್ರ ಪರವಾಗಿ ನಿಲ್ತಾರೆ. ಒಂದು ಒಳ್ಳೆ ಕೆಲಸ ಇರಲಿ ಅದ್ರ ಜೊತೆ ನಿಲ್ತಾರೆ. ಸೊ ಇಂಥ ಒಳ್ಳೆ ಮನಸ್ಸಿರ್ತಕ್ಕಂಥ ಹುಸೇನ್ ಅವರು ಮತ್ತು ಬ್ಲಾಕ್ ಪ್ರೆಸಿಡೆಂಟ್ ಸರ್ ಅವರು ಕೂಡ ಬಂದಿದ್ದಾರೆ. ಇವ್ರಿಗಂತೂ ಹುಸೇನ್ ಅವ್ರಿಗೆ ಸ್ವಾಗತ ಹೇಳೋಷ್ಟೇ, ಯಾಕಂದ್ರೆ ಅವ್ರದೇ ಕಾರ್ಯಕ್ರಮ ಅನ್ನೋ ರೀತಿ ಇರೋದು. ಸರ್ ಅವರು ಕೂಡ ಇದ್ದಾರೆ, ಹಾಗೆ ಶ್ರೀತರು ಎಷ್ಟೊಂದು ಜನ ಇದ್ದಾರೆ. ಎಲ್ಲರ ಪ್ರೀತಿ ಹಾರೈಕೆಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಇದ್ರ ಭಾಗವಾಗಿ ನಮ್ಮ ಹುಸೇನ್ ಸರ್ ಅವರು ಒಂದೆರಡು ಮಾತನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ಅವರೆಲ್ಲರಿಗೂ ಸ್ವಾಗತ ಬಯಸ್ತಾ ನಿಮ್ಮ ಮಾತಿಗೆ ನಾನು ಸ್ವಾಗತ ಕೊಡ್ತೀನಿ. ಇವತ್ತು ಮೂಡಲಬಾಗಿಲು ಮುಳಬಾಗಿಲು ನಗರದಲ್ಲಿ ಯೂನಿಟೆಡ್ ಅಂದ್ಬಿಟ್ಟು ಒಂದು ಶಾಪನ್ನು, ಇದು ಮುಳಬಾಗಿಲು ಗಡಿ ಭಾಗ, ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ 54ನೇ ಬ್ರಾಂಚ್ ಆಗಿರ್ತದೆ ಮುಳಬಾಗಿಲು. ಅದರ ಜೊತೆಗೆ ನಮ್ಮ ರಾಜ್ಯದ ಅಲ್ಲ ಹೊರ ರಾಜ್ಯದಲ್ಲಿ ಕೂಡ ಈ ಒಂದು ಮಳಿಗೆಯನ್ನು ಪ್ರಾರಂಭ ಆಗಿದೆ. ಎಲ್ಲ ಟೋಟಲ್ ಆಗಿ 400 ಬ್ರಾಂಚ್ಗಳನ್ನ ಹೊಂದಿರುವಂತಹ ಈ ಒಂದು ಯೂನಿಟೆಡ್ ನಮ್ಮ ಒಂದು ಬ್ರಾಂಚು. ವಿಶೇಷವಾಗಿ ನಾವೊಂದು ಫ್ರಿಜ್ ಆಗಿರ್ಬೋದು, ಒಂದು ಟಿ ವಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇ ಬೇಕಂದ್ರೂ ದೊಡ್ಡ ಮಟ್ಟದಲ್ಲಿ ನಮ್ಮ ಇಲ್ಲ ಕೋಲಾರ ಹೋಗಬೇಕು, ಕೋಲಾರ ಸಿಕ್ಕಿಲ್ಲ ಅಂದರೆ ನಾವು ಬೆಂಗಳೂರು ಹೋಗಬೇಕಾಗುತ್ತೆ. ಇನ್ನು ಮುಂದೆ ಅದರ ಅಗತ್ಯವಿಲ್ಲ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ, ಮುಳಬಾಗಿಲು ನಗರದಲ್ಲೇ ನಮಗೆ ಏನು ಮನೆಗೆ ಏನು ವಸ್ತುಗಳು ಬೇಕೋ ಎಲ್ಲವೂ ಕೂಡ ನಮ್ಮ ಮುಳಬಾಗಿಲು ನಗರದಲ್ಲೇ ಸಿಗ್ತದೆ. ನಿಜವಾಗ್ಲೂ ಕೂಡ ಈ ಒಂದು ದೊಡ್ಡ ಒಂದು ಮಳಿಗೆಯನ್ನು ಪ್ರಾರಂಭ ಮಾಡಿರೋದು ನಮಗೆಲ್ಲರಿಗೂ ಕೂಡ, ನಮ್ಮ ಮುಳಬಾಗಿಲು ತಾಲೂಕಿನ ರೈತಾಪಿ ವರ್ಗದವ್ರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಈ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜ ಸೇವಕ ಆಗಿರುವಂತಹ ಲಕ್ಷ್ಮೀನಾರಾಯಣನವರು, ಮತ್ತು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ನ ಅಧ್ಯಕ್ಷರಾಗಿರುವಂತಹ ಅಮಾನಣ್ಣನವರು, ನಮ್ಮ ಬಾಲಾಜಣ್ಣನವರು, ವಿಶೇಷವಾಗಿ ನಮ್ಮ ಹರೀಶ್ ಸರ್ ಅವರು ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತುಂಬ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ, ಆ ಒಂದು ನೋಡಿ, ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗಲ್ಲ. ನಿಜವಾಗ್ಲೂ ಕೂಡ ಎರಡು ಕೈಯಿಂದ ಚಪ್ಪಾಳೆ ತಟ್ಟರೆ, ಎರಡು ಕೈಯಿಂದ ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ನಾನು ಹರೀಶ್ ಅಣ್ಣ ಅವ್ರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಈ ಒಂದು ಅಂಗಡಿಯ ಮಾಲೀಕರು, ಅಂದರೆ ಈ ಬಿಲ್ಡಿಂಗ್ನ ಮಾಲೀಕರು ಅಮರಣ್ಣನವರು ನಿಜವಾಗ್ಲೂ ಕೂಡ ಬೇರೆ ಈ ಒಂದು ದೊಡ್ಡ ಒಂದು ಬಿಲ್ಡಿಂಗ್ಗೆ 1.5 ಲಕ್ಷ 2 ಲಕ್ಷ ಒಂದು ಬಾಡಿಗೆಯನ್ನು ಹೇಳ್ತಾರೆ. ಆದರೆ ವಿಶೇಷವಾಗಿ ನಮ್ಮ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಒಂದು ದೊಡ್ಡ ಬ್ರಾಂಚನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿಬಿಟ್ಟು ಅತಿ ಕಡಿಮೆ ದರದಲ್ಲಿ ಬಾಡಿಗೆಯನ್ನು ಕೂಡ ಹೇಳಿದ್ದಾರೆ. ಯಾಕೆಂದ್ರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಆಸೆ ಇರಬೇಕು, ಆದರೆ ಅತಿ ಆಸೆ ಇರಬಾರ್ದು. ಅದರಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜಣ್ಣನವರು, ಮತ್ತು ಹಲವಾರು ಗಣ್ಯರು, ಮತ್ತು ಎನ್.ಆರ್. ಸತ್ಯಣ್ಣನವರು, ಮತ್ತು ಎಲ್ಲರೂ ಕೂಡ ನಮ್ಮ ರಾಮಲಿಂಗಾರೆಡ್ಡಿಯವರು ಎಲ್ಲರೂ ಕೂಡ ಈ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಆಗಮಿಸಿ ಯಶಸ್ವಿಯನ್ನು ಮಾಡಿದ್ದಾರೆ. ಈ ಒಂದು ಸಂಸ್ಥೆಗೆ ನಮ್ಮ ಮುಳಬಾಗಿಲು ತಾಲೂಕಿನ ಜನರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ, ನಾವೆಲ್ಲರೂ ಕೂಡ ಒಮ್ಮೆ ಎಲ್ಲರೂ ಕೂಡ ಒಂದು ಯೂನಿಟೆಡ್ನ ಒಂದು ಸಂಸ್ಥೆಯಲ್ಲಿ ಈ ಒಂದು ಅಂಗಡಿಗೆ ಭೇಟಿ ಕೊಟ್ಟು ತಮ್ಮ ಅಮೂಲ್ಯವಾದ ಆಶೀರ್ವಾದವನ್ನು ಕೊಟ್ಟಾಗ ಅವ್ರಿಗೆ ಇನ್ನೂ ಒಂದು ಶಕ್ತಿ ಬರ್ತದೆ, ಒಂದು ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ಆಗಲಿ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಈ 3 ದಿನಗಳ ಕಾಲ ಅವರೊಂದು ಅಂಗಡಿಯನ್ನು ಎಲ್ಲ ಸಾರ್ವಜನಿಕರಿಗೆ ತಲುಪಿಸಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಎಲ್ಲರೂ ಕಷ್ಟಪಟ್ಟಿದ್ದಾರೆ. ನಮ್ಮ ಈ ಒಂದು ಸಂಸ್ಥೆಯ ಪರವಾಗಿ ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ಮಗದೊಮ್ಮೆ ಎಲ್ಲರೂ ನಮ್ಮ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಎಲ್ಲ ರೈತಾಪಿ ವರ್ಗದವರು ಮತ್ತೊಮ್ಮೆ
ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಸಮಸ್ಯೆಗೆ ಭೇಟಿ ಕೊಟ್ಟು ಇದರ ಒಂದು ಅಡ್ರೆಸ್ ಬಂದ್ಬಿಟ್ಟು ನಮ್ಮ ಪಕ್ಕದಲ್ಲಿ ವೆಟರ್ನರಿ ಹಾಸ್ಪಿಟ್ಲ್ ಇದೆ, ಮುಂದುಗಡೆ ಪ್ರಥಮ ದರ್ಜೆ ಕಾಲೇಜ್ ಇದೆ, ಅದ್ರ ಪಕ್ಕದಲ್ಲಿ ನಮ್ಮ SBI ಬ್ಯಾಂಕ್ ಇದೆ, ಇಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಎಲ್ಲರೂ ಕೂಡ ಈ ಒಂದು ಅಂಗಡಿಗೆ ಭೇಟಿ ಕೊಟ್ಟು ತಮ್ಮ ಅಮೂಲ್ಯವಾದ ಆಶೀರ್ವಾದವನ್ನು ಕೊಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ MD ಸಾಹೇಬ್ರು ಇಬ್ರು ಬಂದಿದ್ರು. ನಮ್ಮ ಕರ್ನಾಟಕದ MD ಸಾಹೇಬ್ರು ಮತ್ತೆ ಒಂದು ತಮಿಳುನಾಡಿನ MD ಸಾಹೇಬ್ರು ಇಬ್ಬರು ಕೂಡ ಬಂದು ಉದ್ಘಾಟನೆ ಮಾಡಿದ್ರು. ತುಂಬಾ ಖುಷಿಯಿಂದ ನಗನಗ್ತಾ ಅವ್ರಿಗೊಂದು ಇಷ್ಟೊಂದು ಕಡೆ ನಾವು ಬ್ರಾಂಚ್ಗಳನ್ನ ಓಪನ್ ಮಾಡಿದ್ವಿ, ಪ್ರಾರಂಭ ಮಾಡಿದ್ದೀವಿ. ಆದರೂ ಕೂಡ ಈ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಆಕರ್ಷಣಕ ರೀತಿಯಲ್ಲಿ, ಒಂದು ಜನರ ಮಾತಾಡೋ ರೀತಿಯಲ್ಲಾಗಲಿ, ಜನರ ಬರೋ ರೀತಿ ಆಗಲಿ, ನಿಜವಾಗ್ಲೂ ಎಷ್ಟು ಬೆಳಗಿಂದ ಎಷ್ಟು ರಶ್ ಇತ್ತು ಅಂದರೆ ತುಂಬ ರಶ್ ಇತ್ತು. ಬಂದು ಖುಷಿ ಪಟ್ಟು ಆ ಒಂದು ಮಾಲೀಕರು ಅವ್ರಿಗೆ ಸಂತೋಷ ಆಯಿತು. ಅವ್ರಿಗೂ ಕೂಡ ಆ ಭಗವಂತ ಕುರುಡುಮಲೈ ಗಣಪತಿ ಆಶೀರ್ವಾದ, ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಸದಾ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಒಂದು ಬ್ರಾಂಚ್ಗಳನ್ನ ಪ್ರಾರಂಭ ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ನಮ್ಮ ಕೊಂಡರಾಜನಹಳ್ಳಿ ಮಂಜಮ್ಮ ನಮ್ಮ ಮೇಡಮ್ ಅವ್ರಿಗೆ, ನಮ್ಮ ಆಂಕರಿಂಗ್ ಮೇಡಮ್ ಅವ್ರು ಹೇಳಿದ ತಕ್ಷಣ ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೂ ಹೃತ್ಪೂರ್ವಕ ನನಗೆ ಹೇಳ್ತಾ, ಹರೀಶನ್ ಅವ್ರಿಗೆ ಮತ್ತೆ ಇಲ್ಲಿ ಒಂದು ಈ ಒಂದು ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಮುಳಬಾಗಿಲು ತಾಲೂಕಿನ ಜನರೇ. ಮುಳಬಾಗಿಲು ತಾಲೂಕಿನ ಜನರು ಇಲ್ಲಿಕ್ಕೆ ಒಂದು ಹುಡುಗರು ಕೆಲಸ ಮಾಡ್ತಿದ್ದಾರೆ. 10-15 ಜನ ಹುಡುಗರಿಗೆ ಈ ಒಂದು ಕೆಲಸ ಕೊಟ್ಟಿದೆ ಈ ಬ್ರಾಂಚು. ಒಳ್ಳೇದಾಗ್ಲಿ ಅಂತ ಈ ಸಂದರ್ಭ ಹೇಳ್ತಾ ನನ್ನ 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಈ ಸಿಬ್ಬಂದಿ ವರ್ಗದವ್ರಿಗೆ ಮತ್ತೆ ಎಲ್ಲರಿಗೂ ಕೂಡ, ಹರೀಶ್ ಅವ್ರಿಗೆ, ನಮ್ಮ ಬಾಲಾಜಿ ಅವ್ರಿಗೆ ಎಲ್ಲರಿಗೂ ಹೃತ್ಪೂರ್ವಕ, ನಮ್ಮ ಸಾಯಿ ಅವ್ರಿಗೆ ಇಲ್ಲಿ ಬ್ರಾಂಚ್ ಇನ್ಚಾರ್ಜ್ ಮ್ಯಾನೇಜರ್ ಆಗಿದ್ದಾರೆ ಸಾಯಿ ಅವ್ರಿಗೆ, ಇಲ್ಲಿನ ಎಲ್ಲ ಏನು ಬರ್ತಾರೆ ಎಲ್ರಿಗೂ ಕೂಡ ಒಂದು ನಗನಗತ ಕರ್ಕೊಂಡು ಅವ್ರಿಗೆ ಏನು ಬೇಕು ಎತ್ತಬೇಕು ಅಂತ ಹೇಳಿ ತಮ್ಮನ್ನ ಒಳ್ಳೆ ಮಾತುಗಳೆಲ್ಲ ಈ ಒಂದು ಪ್ರಾರಂಭ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ನನ್ನ 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ತಮ್ಗೆಲ್ಲರಿಗೂ ಕೂಡ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅಮಾನಲ್ಲ ಹೇಳಿದ ತಕ್ಷಣ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ನಮ್ಮ ಲಕ್ಷ್ಮೀನಾರಾಯಣ ಅವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.